ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿ ವೀಕ್ಷಕರೇ, ಅಮೃತವನ್ನ ಸವಿಸೋದಕ್ಕೆ ಮುಂಚೆ ಸಾಗರ ಮಂಥನದಲ್ಲಿ ಹಾಲಾಹಲ ಬಂತು ಅಂತ ಹೇಳ್ತಾರೆ. ಅಂದ್ರೆ ವಿಷವನ್ನ ನಾವು ಸವಿಸಿದ ನಂತರವೇ ನಮಗೆ ಅಮೃತ ಸಿಗುತ್ತೆ. ಬದುಕು ಜಟಕಾ ಬಂಡಿಯಲ್ಲಿ ಕೂಡ ನಮ್ಮ ನಾಲಿಗೆಯನ್ನ ಕೆಡಿಸುವಂತಹ ಕೆಲವು ವಿಚಾರಗಳನ್ನ ನಾವು ಮಾತಾಡ್ತೀವಿ. ಸಾಮಾಜಿಕ ಒಳಿತಿಗಾಗಿ ಅಥವಾ ಒಟ್ಟಾರೆ ಸಮಾಜಕ್ಕಾಗಿ ಈ ವಿಷವನ್ನ ಸೇವಿಸೋದು ಕೂಡ ನಮ್ಮಂತಹ ಕಾರ್ಯಕ್ರಮಗಳಿಗೆ ಅನಿವಾರ್ಯವಾಗುತ್ತೆ. ನಾಲಿಗೆ ಕೆಡಿಸುವಂತಹ ಒಂದು ವಿಚಾರವನ್ನ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನಾವು ಮಾತನಾಡಲಿದ್ದೀವಿ. ಆದರೆ ಇದರಿಂದ ಆಗುವಂತಹ ಒಟ್ಟಾರೆ ಪರಿಣಾಮ ಅದು ಸಮಾಜಕ್ಕೆ ಹಿತಕರವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಪಂಚತಾರಾ ಹೋಟೆಲ್ನಲ್ಲಿ ವೇಶ್ಯಾವಾಟಿಕೆಯ ಒಂದು ಪ್ರಕರಣ ಬೆಳಕಿಗೆ ಬಂತು. ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದಂತಹ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು. ಸ್ತ್ರೀ ಒಬ್ಬ ಪ್ರತಿಷ್ಠಿತ ನಟಿ, ಎಲ್ಲರಿಗೆ ಚಿರಪರಿಚಿತವಾಗಿರುವಂತಹ ಮುಖ. ಆ ವೇಶ್ಯಾವಾಟಿಕೆಯ ಚಟುವಟಿಕೆಯಲ್ಲಿ ತೊಡಗಿದ್ದಂತಹ ವ್ಯಕ್ತಿ ಗಂಡಸು, ಆತ ಕೂಡ ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿದ್ದವರು. ಯಾಕೆ ಹೀಗೆ ನಡೀತು ಅಂತ ಮೊದಲು ನಾವೆಲ್ಲರೂ ನಮ್ಮ ಹುಬ್ಬುಗಳನ್ನ ಕಿವುಚಿದ್ವಿ. ನಡೆದಿದ್ಯಾ ಅಥವಾ ನಡೆದಿಲ್ವಾ, ಅಥವಾ ಸುಮ್ಮನೆ ಮಾಧ್ಯಮಗಳಲ್ಲಿ ಇದನ್ನು ದೊಡ್ಡದು ಮಾಡ್ತಾ ಇದ್ದಾರಾ ಅಂತನೂ ಪ್ರಶ್ನೆ ಇತ್ತು. ಅದನ್ನ ನಿಧಾನವಾಗಿ ಎಲ್ಲ ಡೀಟೇಲ್ಸ್ ಹೊರಗೆ ಬಂದ ನಂತರ ನಮ್ಮ ಮನಸ್ಸಿನಲ್ಲಿ ಏನೇನು ಅನ್ನಿಸ್ತು ಇವೆಲ್ಲವನ್ನ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ಮಾತನಾಡೋಣ ಬನ್ನಿ. ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಹಾಡ್ನಲ್ಲಿ ಪಡ್ಡೆ ಹೈಕಳ ನಿದ್ದೆ ಕೆಡಿಸಿದ್ದ ಯಮುನಾ ಕಥೆ ಇದು. ದಕ್ಷಿಣ ಭಾರತದ ಎಲ್ಲ ಜನಪ್ರಿಯ ನಟರೊಂದಿಗೆ ನಟಿಸಿ ಕೀರ್ತಿಯ ಉತ್ತುಂಗಕ್ಕೇರಿದ ಯಮುನಾ ವ್ಯಭಿಚಾರದ ಹಣೆಪಟ್ಟಿಯೊಂದಿಗೆ ಪಾತಾಳಕ್ಕೆ ಕುಸಿದು ಬಿದ್ದಿದ್ದಾರೆ. ಸಿನಿಮಾ ಮತ್ತು ಕಿರುತೆರೆಗಳಲ್ಲಿ ಕೈ ತುಂಬಾ ಸಂಭಾವನೆ ಪಡೆದಿದ್ದ ಸುಂದರ ಸುಖಿ ಸಂಸಾರದ ಗೃಹಿಣಿಗೆ ಈ ದಂಧೆ ಬೇಕಿತ್ತಾ? ಇಷ್ಟಕ್ಕೂ ಯಮುನಾ ಈ ಕೀಳು ಮಟ್ಟಕ್ಕೆ ಇಳಿಯೋಕೆ ಕಾರಣ ಏನು? ನಟಿ ಯಮುನಾ ಥರಾನೇ ಇತರ ನಟಿಯರು ಕೂಡ ಇಂಥ ದಂಧೆನ ಮಾಡ್ತಾ ಇದ್ದಾರಾ? ಪೊಲೀಸರು ಏನಂತಾರೆ, ಸಿನಿಮಾ ನಟಿಯರು ಏನಂತಾರೆ ಅನ್ನೋದೇ ಇಂದಿನ ಬದುಕು ಜಟಕಾ ಬಂಡಿ. ಇದೀಗ ನಮ್ಮೊಂದಿಗೆ ಬದುಕು ಜಟಕಾ ಬಂಡಿಯಲ್ಲಿ ಬೆಂಗಳೂರು ದಕ್ಷಿಣದ ಉಪ ಪೊಲೀಸ್ ಆಯುಕ್ತರಾದಂತಹ ಶ್ರೀ BNS ರೆಡ್ಡಿ ಅವರಿದ್ದಾರೆ. ಅವರಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ಸರ್, ನೀವು ಆಫೀಸರ್ ಆಗಿ ನನಗೆ ಹೇಳಿ, ವೇಶ್ಯಾವಾಟಿಕೆ ಅಂದ್ರೆ ಏನು? ಇದು ಎಲ್ಲಾ ನಾಗರಿಕತೆಯಲ್ಲಿ ಬಂದಿರತಕ್ಕಂತ ಒಂದು ಪಿಡುಗು. ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ, ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಶುರುಲಿ ಒಂದು SIT ಇದೆ, ಸಪರೇಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಅಂತ. ಈಗ ಅದನ್ನ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ 1956 ಅಂತ ಆಗಿದೆ. ಅಂದ್ರೆ ವೇಶ್ಯಾವಾಟಿಕೆ ಅನ್ನೋದು ಅಪರಾಧ. ಇದನ್ನ ನಾವು ತಡೆ ತೊಡಗಬಾರದು. ಇದನ್ನ ಹೆಂಗೆ ತಡೆ ಹಿಡಿಬೇಕು, ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನ ಮಾಡಿಕೊಂಡ್ರು. ಅದೇ ರೀತಿ ಇಲ್ಲೂ ಸಹ 1956ರಲ್ಲಿ ನಮ್ಮ ಇದರಲ್ಲಿ ಈ ತರ ಒಂದು ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳಿ ಒಂದು ಮಾಡಿಕೊಂಡ್ರು. ನೀವು ಈ ತರದ ಪತ್ತೆ ಹಚ್ಚಿರುವಂತಹ ಯಾವ್ದೋ ಒಂದು ನಿದರ್ಶನ ನಮಗೆ ಕೊಡಿ, ಅದರಿಂದ ನಾನು ಈ ಕೇಸಿಗೆ ಬರ್ತೀನಿ. ಇದು ಉದಾಹರಣೆ ಅಂತಂದ್ರೆ ನೋಡಿ, ಇತ್ತೀಚೆಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳ ಹಿಂದೆ ಜೈಪುರದಿಂದ ಒಂದು 5-6 ಜನ ಯುವತಿಯರನ್ನ ಯಾರೋ ಒಬ್ಬ ಹಿಂಗೆ ಇವೆಂಟ್ ಮ್ಯಾನೇಜರ್ ಅಂತ ಹೇಳಿ, ನಿಮಗೆ ಬೆಂಗಳೂರಿನಲ್ಲಿ ಭಾಳ ಒಳ್ಳೆ ಇವೆಂಟ್ಸ್ ಎಲ್ಲ ಕೊಡಿಸ್ತೀನಿ, ಮಾಡೆಲಿಂಗ್ ಮಾಡಿಸ್ತೀನಿ, ನಂತರ ಸಿನಿಮಾ ರಂಗಕ್ಕೆ ಇಳಿಸ್ತೀನಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಅವ್ರನ್ನ ಟ್ರೈನ್ ಎಲ್ಲ ಬುಕ್ ಮಾಡಿ ಟ್ರೈನಿಂದ ಅವ್ರು ಬೆಂಗಳೂರು ಬಂದು ಇಳಿತಾರೆ. ಆ ನಂತರ ತೊಗೊಂಡೋಗಿ ಈ HSR ಲೇಔಟಲ್ಲಿ ಒಂದು ಮನೆಯಲ್ಲಿ ಇರಿಸಿರ್ತಾನೆ. ಇದು ಇರಿಸಿ ಆಮೇಲೆ ಮರುದಿನ ಒಂದೇ ಒಂದು ಮನೆಯಲ್ಲಿ ಒಟ್ಟಿಗೆ ಇನ್ನು ಅದರಲ್ಲೂ ಬೇರೆ ಹುಡುಗಿರುಗಳು ಇದ್ರು, ಇವರು 6 ಜನನ ತೊಗೊಂಬಂದು ಇಡ್ತಾನೆ. ಅವರು ಅಮಾಯಕರು, ಅವರು ನಿಜವಾಗ್ಲೂ ಬಂದಿರತಕ್ಕಂಥದ್ದು ಯಾವುದೇ ಒಂದು ಇಳಿಯೋದಕ್ಕಲ್ಲ. ಇದ್ರ ಬಗ್ಗೆ ನಮಗೊಂದು ಮಾಹಿತಿ ಬಂತು. ನಾವು ತಕ್ಷಣ ಹೋಗಿ ಆನಂತರ ನಾವು ಆ ಒಂದು ಮನೆಯನ್ನ ರೇಡ್ ಮಾಡಿ, ಅಂಡ್ ಅದು ಕರ್ಕೊಂಬಂದು 2-3 ದಿವಸ ಆಗಿದ್ದರಿಂದ ಅವರು ಇನ್ನೂ ವೇಶ್ಯಾವಾಟಿಕೆಗೆ ಇಳಿದಿರಲಿಲ್ಲ. ಆದ್ರಿಂದ ನಾವು ಈ 6 ಜನ ಹುಡುಗಿಯರ ಜೀವನವನ್ನ ನಾವು ಸೇವ್ ಮಾಡ್ಲಿಕ್ಕಾಯ್ತು. ಅವ್ರ ಮೇಲೆ ನಾವು ಯಾವ್ದು ಕೇಸ್ ಬುಕ್ ಮಾಡಲಿಲ್ಲ, ಯಾಕಂದ್ರೆ ಅವ್ರಿಗೆ ನಾವು ಯಾವ ಕೇಸು ಬುಕ್ ಮಾಡಿಲ್ಲ. ಯಾಕಂದ್ರೆ ನಾವು ಎಲ್ಲ ತನಿಖೆಯನ್ನು ಮಾಡಿ ನಂತರನೇ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ, ಅವ್ರನ್ನ ನಾವು ಸಾಕ್ಷಿಗಳಾಗಿ ತಗೊಳ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು, ಅಲ್ಲಿಂದ ಕಳಿಸ್ತಕ್ಕಂಥ ಈ ಜಾಲದಲ್ಲಿ ಮೊದಲು ಅಲ್ಲಿ ಯಾರು ಆಶ್ವಾಸನೆ ಕೊಟ್ಟ ಅವನು, ಅಲ್ಲಿಂದ ಕರ್ಕೊಂಬಂದವನು, ಮತ್ತು ಇಲ್ಲಿ ಯಾರು ಅದನ್ನ ರಿಸೀವ್ ಮಾಡಿದ್ರು,
ಮತ್ತು ಇಲ್ಲಿಂದ ಅವನು HSR ಲೇಔಟ್ ಕರ್ಕೊಂಡು ಹೋಗಿದ್ಯಾರು, ಮತ್ತು ಆ HSR ಲೇಔಟ್ ಮನೆ ಯಾರಿಗೆ ಸೇರಿದ್ದು, ಅದರಲ್ಲಿ ಏನು ನಡೀತಾ ಇದೆ, ಮತ್ತು ಇರ್ತಕ್ಕ ಒಂದು ದಂಧೆಗೆ ಫೋರ್ಸಿಬಲ್ ಆಗಿ ಇಳಿಸಿರೋದ್ರಿಂದ ಇಷ್ಟು ಜನದ ಮೇಲೂ ಕೇಸ್ ಮಾಡಿ ಇವ್ರನ್ನ ನಾವು ಅವರ ಮನೆಗೆ ಅಲ್ಲಿ ಇಂಟಿಮೇಟ್ ಮಾಡಿ ಮತ್ತು ಅಲ್ಲಿ ಪೊಲೀಸಿಗೆ ಮಾಡಿ ಇಲ್ಲಿಂದ ನಮ್ಮ ಮಹಿಳಾ ಪೊಲೀಸ್ನ ಕಳಿಸಿ ವಾಪಸ್ ಮನೆ ಅನುವು ಮಾಡಿಕೊಟ್ವಿ. ಮತ್ತು ಅವ್ರು ಹೋಗಿ ಸೇರಿದ್ರು, ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸರು ಸಹ ನಮಗೆ ಆ ವಿಷಯವನ್ನು ಹೇಳಿದ್ರು. ನಮ್ಮ ಪೊಲೀಸರು ಸಹ ಜೈಪುರ ತನಕ ಹೋಗಿ ಅವ್ರನ್ನ ಬಿಟ್ಬಿಟ್ಟು ಬಂದರು. ನನಗೊಂದು ವಿಚಾರ ಹೇಳಿ ಸರ್, ನಾವು ಸಾಮಾನ್ಯವಾಗಿ ಸಾಮಾನ್ಯರು ಅಥವಾ ಸಮಾಜದಲ್ಲಿರೋ ನಾವೇನು ಗೊತ್ತೀವಿ, ಎಲ್ಲ ಪೊಲೀಸ್ನವ್ರಿಗೆಲ್ಲ ಗೊತ್ತಿದ್ದೇ ನಡೆಯುತ್ತೆ, ಇದೆಲ್ಲ ಅವ್ರೇನೋ ನೋಡಿದ್ದೆ ಹಾಗೆ ಇದ್ದು ಬಿಡ್ತಾರೆ ಅಂತೆಲ್ಲ ಅನ್ಕೊಂಡಿರ್ತೀವಿ. ಯಾತಕ್ಕೆ ಅಂತ ನಾನು ಹೇಳ್ತೀನಿ, ಇದು ಬಹಳ ಹೈ ಪ್ರೊಫೈಲ್ ಆದ್ರಿಂದ. ಅಂದ್ರೆ ಈ ಸಣ್ಣ ಪುಟ್ಟದನ್ನೆಲ್ಲ ಹಿಡಿತಾರೆ, ದೊಡ್ಡವ್ರನ್ನ ಬಿಟ್ಟು ಬಿಡ್ತಾರೆ, ಎಲ್ಲರೂ ಹ್ಯಾಂಡ್ ಇನ್ ಗ್ಲೌ ಆಗಿರ್ತಾರೆ, ಕೈ ಜೋಡಿಸ್ಬಿಟ್ಟಿರ್ತಾರೆ ಅಂತ ನಮಗೊಂದು ಕಲ್ಪನೆ ಇರುತ್ತೆ. ಅದನ್ನ ನೀವು ಮುರಿದಿದ್ದೀರಿ. ಈ ಕೇಸು ಬೆಳಕಿಗೆ ಬಂದಾಗ ಅದು ಗೊತ್ತಾಯ್ತು. ಯಾತಕ್ಕಾಗಿ ಅಂತ ಹೇಳ್ತೀನಿ, ಪಂಚತಾರ ಹೋಟೆಲ್ ಇನ್ವಾಲ್ವ್ ಆಗಿದೆ. ಒಬ್ಬ ಸಿನಿಮಾದಲ್ಲಿ ಪ್ರತಿಷ್ಠಿತ ಒಂದು ಸ್ಥಾನದಲ್ಲಿರುವಂತಹ ಒಬ್ಬ ನಟಿ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಅವರ ಈ ಜಾಲದಲ್ಲಿ ಇರುವಂತಹ ವ್ಯಕ್ತಿಗಳು ಅವರೆಲ್ಲ ಈ IT ಇಂಡಸ್ಟ್ರಿಯಲ್ಲಿ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಜೊತೆಗೆ ಬಂದಂತಹ ಆ ವ್ಯಕ್ತಿ ಆತ ಕೂಡ CEO ಅನ್ನೋದು ಬೆಳಕಿಗೆ ಬಂದಿದೆ. ಸೊ ಇಷ್ಟೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರು ಕೂಡ ಪೊಲೀಸ್ನವರು ಅದನ್ನ ಭೇದಿಸಿ ಜೊತೆಗೆ ಅದನ್ನ ಪಬ್ಲಿಕ್ ಮಾಡ್ತಾರೆ ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಯ್ತು. ಇವ್ರಿಗೂ ಎಲ್ರಿಗೂ ಇದೇ ಶಿಕ್ಷೆನಾ? ಶಿಕ್ಷೆ ಅನ್ನೋದು ಯಾವುದೇ ಒಂದು ಜನಾಂಗಕ್ಕೆ ಇಲ್ಲ ಯಾವುದೇ ಒಂದು ರಂಗಕ್ಕೆ ಸೀಮಿತವಾದಂತಲ್ಲ. ಕಾನೂನು ಇರ್ತಕ್ಕಂಥದ್ದು ಎಲ್ರಿಗೂ ಒಂದೇ. ಆಮೇಲೆ ನೀವು ಹೇಳ್ದಂಗೆ ಇದು ಬೆಳಕಿಗೆ ಬಂದಿದ್ದು ಯಾತಕ್ಕೆ ಅಂದರೆ, ಈಗ ಮೀಡಿಯಾ ಹೈಲೈಟ್ ಇದು ಏನಾಗುತ್ತೆ, ಈಗ ನಾವು ದೈನಂದಿನವಾಗಿ ಇರ್ತಕ್ಕಂಥ ಇದರಲ್ಲಿ ಹಲವಾರು ಕೇಸ್ಗಳನ್ನ ನಾವು ಮೊನ್ನೆ ಡೈಮಂಡ್ ಡಿಸ್ಟ್ರಿಕ್ಟಲ್ಲಿ 2 ರ್ಯಾಕೆಟ್ 3 ರ್ಯಾಕೆಟ್ ಕಳೆದ 3-4 ತಿಂಗಳಲ್ಲಿ ಹಿಡಿದ್ವಿ. ಅದು ಯಾರಿಗೂ ನಿಮಗೆ ಗೊತ್ತಿಲ್ಲ. ರೆಗ್ಯುಲರ್ ಆಗಿ ಒಂದು ವೇಶ್ಯಾವಾಟಿಕೆ ಕೇಸ್ ರಿಜಿಸ್ಟರ್ ಮಾಡಿದಲ್ಲಿ ಯಾರು ಬರೆಯೋದು, ಅದರಿಂದ ನಿಮಗೆ ಗೊತ್ತಾಗ್ತಿಲ್ಲ. ಆದರೆ ವೇಶ್ಯಾವಾಟಿಕೆ ಯಾವಾಗ ಒಂದು ಹೈ ಪ್ರೊಫೈಲ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದ್ರೆ ಎಲ್ಲಿಲ್ದಿರೋ ಅದಕ್ಕೆ ಒಂದು ಪ್ರಚಾರನೂ ಸಿಗುತ್ತೆ. ಆ ಪ್ರಚಾರ ಸಿಕ್ಕಿದಾಗ ಏನಾಗುತ್ತೆ, ಅವರು ಅಷ್ಟಕ್ಕೆ ನಿಲ್ಸಲ್ಲ, ಯಾರೋ ಪ್ರತಿಷ್ಠಿತ ವ್ಯಕ್ತಿ ಸಿಗಾಕೊಂಡಿದೆ ಅಂತ ಹೇಳ್ಬಿಡ್ಬೋದು. ಏನಾಗಿದೆ, ನಿಮಗೆ ಇದನ್ನ ಬಹಿರಂಗ ಪಡಿಸೋದು ಇನ್ನೂ ಕಷ್ಟ ಆಗುತ್ತಾ ಈ ತರದ ಹೈ ಪ್ರೊಫೈಲ್ ಕೇಸ್ ಇದ್ದಾಗ? ಬಹಿರಂಗ ಪಡಿಸೋದಕ್ಕೆ ಏನಿಲ್ಲ, ಇದು ಇದೊಂದು ರೂಟೀನ್ ಕೇಸ್, ಎಲ್ಲ ಕೇಸ್ ತರ ಇದು ಒಂದು ರೂಟೀನ್ ಕೇಸು. ಇದ್ರ ಬಗ್ಗೆನೂ ಮಾಹಿತಿ ಇದೆ, ಮಾಡಿದ್ದಾರೆ, ಮತ್ತೆ ಇದ್ರ ಬಗ್ಗೆ ಯಾವ ತರ ತನಿಖೆ ಆಗಬೇಕು ಅದೇ ರೀತಿ ತನಿಖೆ ಆಗ್ತದೆ. ಇದರಲ್ಲಿ ವ್ಯಕ್ತಿನೇ ಇದ್ದಾರೆ ಅಂತ ಗುರುತಿಸಿ ಹೋಗಿದ್ದ ಅಥವಾ ಇಂಥ ವ್ಯಕ್ತಿ ಇದ್ದಾರೆ ಅಂತಾನೆ ಇಲ್ಲ. ಇದು ಏನಾಗಿದೆ, ಮಾಹಿತಿ ಬಂದಿರುತ್ತೆ, ಅದ್ರ ಬಗ್ಗೆ ನಾವು ಬಂದಿರತಕ್ಕಂಥ ವರದಿಯನ್ನ ನಾವು ಯಾವುದೇ ಒಂದು ಗುಪ್ತ ಮಾಹಿತಿ ಬಂದಾಗ ಅದ್ರ ಬಗ್ಗೆ ನಮ್ಮ ಅದೇ ಆದಂತಹ ಒಂದು ವಿಚಾರಣೆಯನ್ನ ಮಾಡಿ ಆ ನಂತರ ಖಚಿತಪಡಿಸ್ಕೊಂಡ್ಮೇಲೆ ಮಾಡೋದು. ಸುಮಾರು ತನಿಖೆ ಏನು ಇವತ್ತು 5 ಗಂಟೆಗೆ ಬಂತು 6 ಗಂಟೆಗೆ ಮಾಡುವಂಥದ್ದು, ಅದು ಈ ಕಮರ್ಷಿಯಲ್ ಇದರಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ಮಾಡ್ತಕ್ಕಂಥದ್ದು ಇಲ್ಲ, ರೆಗ್ಯುಲರ್ ಆಗಿರ್ತಕ್ಕಂಥ ದಂಧೆ ನಡೆಸ್ತಕ್ಕಂಥ ಒಂದು ಪ್ರಾಸ್ಟಿಟ್ಯೂಷನ್ ಡೆನ್ ಇರ್ಬೋದು. ಬಟ್ ಆದರೆ ಇದೆಲ್ಲ ಈ ಥರ ರ್ಯಾಕೆಟು ಆರ್ಗನೈಸ್ಡು ಹೈ ಪ್ರೊಫೈಲ್ ಅವರಿದೆಲ್ಲ ಇದೆ ಅಂದಾಗ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತಲ್ವಾ? ಮಾಡಿ ನಂತರನೇ ಒಂದು ಮಾಡೋದು. ಈಗ ಇವರೇ ಇದ್ದಾರೆ ಅವರೇ ಇದ್ದಾರೆ ಅಂತ ಗೊತ್ತಿರೋದಿಲ್ಲ, ಅವತ್ತಿನಿಂದ ಯಾರಿದ್ದಾರೆ ಅವರು ಸಿಗಾಕೊಂಡ್ತಾರೆ. ಸರಿ, ನನಗೆ ಇನ್ನೊಂದು ವಿಚಾರ ಹೇಳಿ. ಪೇಪರ್ ಅಲ್ಲಿ ಬಂದಿತ್ತು 2 ಅವರ್ಗೋಸ್ಕರ ಬುಕ್ ಮಾಡಿದ್ರು ಅಂತ, ಅಥವಾ ಎಷ್ಟೋ 2 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಅಂತ. ಇದೆಲ್ಲ ನಿಜವೋ ಸುಳ್ಳು ನಮಗೆ ಗೊತ್ತಿಲ್ಲ. ಆದ್ರೆ ಈ ತರದ್ದು ಪಂಚತಾರ ಹೋಟೆಲ್ಗಳು ಕೂಡ ಈ ತರ 2 ಅವರ್ಗೆಲ್ಲ ರೂಮ್ ಕೊಡ್ತಾರ? ಇದು ನೋಡಿ, ಅವರು ಕೊಡೋದಿಲ್ಲ, ಇದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆಲ್ಲೂ ಕೊಡೋದಿಲ್ಲ. ಈಗ ಅವ್ರು ಯಾವ ರೀತಿ ಈಗ ಸುಳ್ಳು ಮಾಹಿತಿನ ಈಗ ಹೋಟೆಲ್ನ ಬುಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಅವನು ಯಾರೋ ಒಬ್ಬ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ರೂಮ್ನ ಬುಕ್ ಮಾಡಿ ಅವನು ಒಂದು ದಿವಸಕ್ಕೆ ತೊಗೊಂಡು ಬೇರೆ ಯಾರಿಗೋ 2 ಗಂಟೆಗೆ ಕೊಟ್ಟಾಗ ಹೋಟೆಲ್ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಬಟ್ ಆದರೆ ಹೋಟೆಲ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾದಾಗ ಅವರು ಸಹ ಇದರಲ್ಲಿ ಆರೋಪಿಗಳಾಗ್ತಾರೆ. ನಿಮ್ಗೆ ಒಬ್ಬ ಆಫೀಸರ್ ಆಗಿ ಏನನ್ಸುತ್ತೆ ಸರ್, ಯಾವ್ದೋ ಒಬ್ಬ ಕಲಾವಿದ ಹೀಗೆ ಸಿಕ್ಕಾಕೊಂಡಾಗ ಅಥವಾ ಪ್ರತಿಷ್ಠಿತ ವ್ಯಕ್ತಿ ಸಿಕ್ಕಾಕೊಂಡಾಗ ನಿಮ್ಮಲ್ಲಿರುವ ಅನುಭವಗಳು ಅಥವಾ ಅಭಿಪ್ರಾಯಗಳು, ಅಥವಾ ನಿಮ್ಮಲ್ಲೂ ಯಾವ್ದಾದ್ರು ಒಂದು ರೀತಿಯ ಕಸಿವಿಸಿ ಇರುತ್ತೆ, ಈ ತರದ ವ್ಯಕ್ತಿ ಯಾಕೆ ಸಿಕ್ಕಾಕೋತಾರೆ ಅಂತ? ನೋಡಿ, ಒಂದು ಪೊಲೀಸರು ಮನುಷ್ಯರು, ದೇ ಆರ್ ಆಲ್ಸೋ ಪ್ರಾಡಕ್ಟ್ ಆಫ್ ದ ಸೇಮ್ ಸೊಸೈಟಿ. ಅವ್ರಿಗೂ ಯಾವುದೋ ಒಂದು ವ್ಯಕ್ತಿ ಸಿಗಾಕೊಂಡಿದ್ದಾನೆ, ಪ್ರತಿಷ್ಠಿತ ವ್ಯಕ್ತಿ. ಈಗ ಬೇರೆಯವರು ಪ್ರತಿಷ್ಠಿತ ವ್ಯಕ್ತಿ ಅಂತಲ್ಲ, ಯಾರೇ ಒಬ್ಬ ವ್ಯಕ್ತಿ ಸಿಗಾಕೊಂಡಿದ್ದಾನೆ ಅಂದರೆ ನೋಡ್ತೀವಿ. ಅದರಲ್ಲಿ ಒಂದೇನಂದರೆ ಸಾಮಾನ್ಯ ಜನರಿಗಾದ್ರೆ ಏನಾಗುತ್ತೆ, ಅನುಕಂಪ ಬರುತ್ತೆ. ಈಗ ಅನುಕಂಪ ಯಾಕೆ ಬರುತ್ತೆ, ಒಂದು ಈಗ ಅವರು ಅದೇ ಒಂದು ಹಣದಲ್ಲಿ ಐಷಾರಾಮಿ ಜೀವನ ಮಾಡಿಕೊಂಡು, ಕಾರ್ಗಳನ್ನ ಇಟ್ಕೊಂಡು, ಮನೆ ಭಾಳ ಜೋರಾಗಿ ಜೀವನ ಮಾಡಿಕೊಂಡು, ನಾನು ಬೇರೆ ಹುದ್ದೆಯ ಹೆಸರಿಟ್ಕೊಂಡು ಅದನ್ನು ಮುಂದಿಟ್ಕೊಂಡು ಬೇರೆ ಕೆಲಸ ಮಾಡ್ತಿಕ್ಕಂತಂದ್ರೆ ಅನುಕಂಪನೂ ಬರೋಲ್ಲ, ಸಿಟ್ಟು ಬರುತ್ತೆ. ಇದು ಈ ಒಂದು ಇದಕ್ಕೆ ಸೀಮಿತ. ಈಗ ನೀವು ಚಿತ್ರರಂಗಕ್ಕೆ ಸೇರಿದವರು ಅಂತ ಹೇಳಿದ್ರಿ,
ಚಿತ್ರರಂಗಕ್ಕೆ ಸೇರಿದ್ದಾರೆ ಎಂದ ಮಾತ್ರಕ್ಕೆ ಅವರು ಇಲ್ಲ ಮಾಡಿದ್ರು ಇಲ್ಲ ಮಾಡಿಲ್ಲ ಅನ್ನೋದು ತಪ್ಪು. ಆದರೆ ಎಲ್ಲರೂ ಇದೇ ರೀತಿ ಅನ್ನೋದು ತಪ್ಪು. ಅವ್ರಿಗೇನ್ ರಿಲೀಫ್ ಇರುತ್ತೆ ಸರ್? ಈಗ ಅವರು 14 ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಮಾತ್ರ ಅವ್ರೇನ್ ಅಲ್ಲೇ ಕೂತಿರಲ್ಲ ಅಲ್ವಾ? ಅವ್ರಿಗೆ ರಿಲೀಫ್ ಇರುತ್ತೆ. ಆಯ್ತು, ಅವ್ರ ಪಾಡಿಗೆ ಅವ್ರ ಲಾಯರ್ನ ಇಟ್ಕೊಳ್ತಾರೆ, ಅವರು ಕೋರ್ಟ್ ಹೋಗ್ತಾರೆ, ಅವರ ಹೊರಗಡೆ ಬೇಲಿಂದ ಬಂದಿರ್ತಾರೆ. ಅವರು ಏನು 14 ದಿವಸ ಕೊಟ್ಟು ಅವರು 2ನೇ ದಿವಸ 3ನೇ ದಿವಸ ಬೇಲ್ ತಗೊಂಡು ಬಂದಿರ್ತಾರೆ ಹೊರಗಡೆ. ಸೊ ಈ ಕೇಸ್ನಲ್ಲೂ ಅದೇ ಎಲ್ಲ ಕೇಸಲ್ಲೂ ಒಂದೇನೆ. ಈ ಕೇಸು ಅಂತ ಏನಲ್ಲ, ಎಲ್ಲಾ ಕೇಸಲ್ಲೂ ಇದೇನೆ. ಧನ್ಯವಾದಗಳು ಸರ್. ಬಹಳ Thank you. ವಿಸ್ತಾರವಾಗಿ ಎಲ್ಲ ಮಾಹಿತಿಗಳನ್ನ ಒದಗಿಸ್ಕೊಟ್ಟಿದ್ದೀರಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಬದುಕು ಜಟ್ಕಾವಣಿಗೆ ಬಂದದ್ದಕ್ಕೆ ಧನ್ಯವಾದ. Thank you. ಥ್ಯಾಂಕ್ ಯು ಸೋ ಮಚ್.